ಶಿವಮೊಗ್ಗದಲ್ಲಿ ವಿವಿಧ ರೀತಿಯ ವಿಶೇಷ ಗಣಪತಿಗಳ ಮಾರಾಟ ಜೋರಾಗಿ ನಡೀತಾ ಇದೆ. ನಗರದ ಕುಂಬಾರಗುಂಡಿಯಲ್ಲಿ ಮಾರಾಟಕ್ಕೆ ಸಿದ್ಧವಾಗಿರುವ ಈ ಪರಿಸರ ಸ್ನೇಹಿ ಗಣಪತಿಗಳು ಮಣ್ಣಿನಿಂದಲೇ ನಿರ್ಮಿಸಲಾಗಿದೆ. ಯುವಕನ ಕೈಯಲ್ಲಿ ಅರಳಿದ ಈ ಕಲಾಕೃತಿಗಳಿಗೆ ಬೇರೆ ಜಿಲ್ಲೆಯಿಂದಲೂ ಬೇಡಿಕೆ ಹೆಚ್ಚಿದೆ. ಈಗಾಗಲೇ ಓಂ ಗಣಪನ ಮೂರ್ತಿ, ಪುಟ್ಟಗೌರಿ, ಗಣೇಶನ ವಾಹನ ಇಲಿ ಸೇರಿದಂತೆ ಅನೇಕ ವಸ್ತುಗಳನ್ನು ಪಿಒಪಿ ಬಳಸದೆ ಮಣ್ಣಿನಿಂದಲೇ ನಿರ್ಮಾಣ ಮಾಡಲಾಗಿದೆ. ಚೆನ್ನಾಗಿದೆ ಅಂತ ನಿಮ್ಮ ಸಭಾ ಸೇವಿಂಗ್ ಇರುತ್ತೆ ಅವರೆಲ್ಲ ಬರ್ತಿದೆ ಮೇಡಮ್. ಶಿವಮೊಗ್ಗದ ಸೈನ್ಸ್ ಮೈದಾನದಲ್ಲಿ ಮೂರ್ತಿಗಳ ಮಾರಾಟ ಜೋರಾಗಿ ನಡೀತಾ ಇದೆ. ಈಗಾಗಲೇ ಗಣೇಶನ ಮೂರ್ತಿಗಳು ಹೆಚ್ಚಾಗಿ ಮಾರಾಟವಾಗ್ತಾ ಇದೆ. ಇನ್ನು ITI ಮಾಡಿದ ಯುವಕನಿಗೆ ತಮ್ಮ ಅಪ್ಪನೇ ಪ್ರೇರಣೆಯಾಗಿದ್ದಾರೆ ಎಂದು ಕನ್ನಡ ಮೀಡಿಯಂ ಸುದ್ದಿವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಹದಿನೈದು ವರ್ಷದಿಂದ ತಂದೆಯವ್ರು ಮಾಡ್ತಾಯಿದ್ರು. ಈಗ ನಾವು ಮಾಡ್ತಾಯಿದ್ದೀವಿ. ನಮ್ಮ ತಂದೆ ಹೆಸರು GN ಮಲ್ಲಿಕಾರ್ಜುನ ಅಂತ. ಅವರು ತೀರ್ಕೊಂಡ್ಮೇಲೆ 5 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಅವ್ರ ಕಲೆನೇ ನಾನು ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ. ನಾನು ITI ಓದಿರೋದು. ಬೇರೆ ಕೆಲಸಕ್ಕೆ ಹೋಗೋಣ ಸೆಟ್ ಆಗಲಿಲ್ಲ ITI ಒಳಗೆ. ಇದೇ ತಂದೆ ಮಾಡ್ಯಾರಲ್ಲ ಬಿಡಬಾರ್ದು ಅಂತಂದು ಇದೇ ಮುಂದುವರಿಸ್ತಾ ಬಂದೀವಿ. ಹೊರ್ಗಡೆಯಿಂದ ಏನು ತಂದು ಮಾಡ್ತಿದ್ದಾರೆ, ಇಲ್ಲಿ ನಮಗೆ ಡಿಮ್ಯಾಂಡ್ ಆಗ್ತಾಯಿಲ್ಲ, ಕಡಿಮೆ ಆಗ್ತಾಯಿದೆ. ಯಾಕೆಂದರೆ ಅಲ್ಲಿ ಹಚ್ಚಿಂದು ಎಲ್ಲ ಮಾಡ್ಕೊಂಬಂದು ಇಲ್ಲಿ ನಾವು ಕೈಯಲ್ಲಿ ಮಾಡೋದಕ್ಕೂ ಹಚ್ಚಿಂದಕ್ಕೂ ತುಂಬ ವ್ಯತ್ಯಾಸ ಬರುತ್ತೆ. ಕೈ ಎಲ್ಲ ಬಿಡಿ ಬರುತ್ತೆ, ಎಲ್ಲ ಅಂಟ್ಕೊಂಡಿರಂಗೆ ಬರುತ್ತೆ. ಇಲ್ಲಿ ಬಂದು ರೇಟ್ ಕಡಿಮೆ ಕೇಳ್ತಾರೆ. 15,000 ಹೇಳಿದ್ರೆ 8,000 ಕೊಡ್ತೀರಾ, 10,000 ಕೊಡ್ತೀರಾ ಅಂತೆಲ್ಲ ಕೇಳ್ತಾರೆ. ನಮಗೆ ಈ ಥರ ಫಿನಿಶಿಂಗು ಅವ್ರು ಕೊಡೋಲ್ಲ, ತಂದು ಮಾಡ್ತಾರಲ್ಲ ಅವ್ರು ಕೊಡೋಲ್ಲ. ಯಾಕೆ ಮುಂಚೆನೇ ಬಂದು ಆರ್ಡ್ರ್ ಕೊಟ್ಟು 3 ತಿಂಗಳು ಮುಂಚೆ ಬಂದು ಆರ್ಡ್ರ್ ಕೊಟ್ಟರೆ ಕ್ಲೀನಾಗಿ ಈ ಥರ ಮಾಡಿ ಒಳ್ಳೊಳ್ಳೆ ಡಿಸೈನ್ಗಳು ತಂದು ಕೊಟ್ಟರು ಮಾಡ್ತೀವಿ ನಾವು. ಇಂಥ ಈ ಶಿವಮೊಗ್ಗ BB ಸ್ಟ್ರೀಟಲ್ಲಿ ಇದು ಮಾಡೋರು ತುಂಬ ಜನ ಕಲಾವಿದರು ಇದ್ದಾರೆ. ಬಿಟ್ಟು ಇಲ್ಲಿ ಬೆಳೆಸಬಿಟ್ಟು ಬೇರೆ ಊರಿಗೆ ಹೋಗಿ ಅಲ್ಲಿಂದ ತಂದು ಅವ್ರಿಗೆ ಬೆಳೆಸೋಕ್ಕಿಂತ ಇಲ್ಲಿರೋರನ್ನ ಬೆಳೆಸಿದ್ರೆ ಇಲ್ಲಿರೋರು ಬೆಳೀತಾರೆ, ನಿಮ್ಮ ಏರಿಯಾದ ಹುಡುಗರು ಬೆಳೀತಾರೆ ಅಂತಂದು 5 ಅಡಿಯಿಂದ 6 ಅಡಿ 7 ಅಡಿ ಮಾಡ್ತೀವಿ. ಹುಲ್ ಕಟ್ಟೋದೆಲ್ಲ ಮಾಡ್ತೀವಿ. ವಿಗ್ರಹಗಳು, ಹೆಣ್ಣು ವಿಗ್ರಹ, ಗಂಡು ವಿಗ್ರಹ ಎಲ್ಲ ಆರ್ಡ್ರ್ ಇಲ್ಲಿದ್ರೆ ಮಾಡೋಕ್ಕೋಗಲ್ಲ.
ಏನಂದರೆ ಮುಂಚೆ 3-4 ತಿಂಗಳು ಮುಂಚೆನೇ ಮಾಡಬೇಕು. ಮುಂದಿನ ಗಣಪತಿ ಹಬ್ಬ ಆಗಿ ದಸರಾನೂ ಬಂದಿದೆ, ಅದ್ರದ್ದು ಆರ್ಡ್ರು ಈಗಲೂ ಬಂದಿದೆ.